ಎಲ್ರಿಗೂ ನಮಸ್ಕಾರ. ಇವತ್ತು ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಬದನೆಕಾಯಿಗಳು ಮುಳುಗಾಯಿನೂ ಹಾಕ್ಬಿಟ್ಟು ಸೊಪ್ಪು ಸಾರು ಮಾಡೋದು ತೋರಿಸ್ಕೊಡ್ತೀನಿ ನಾನು. ಒಂದು ಕಟ್ಟು ಪಾಲಕ್ ಸೊಪ್ಪು ಚೆನ್ನಾಗಿ ನೋಡಿ ತೊಳೆದ್ಬಿಟ್ಟು ನೀಟಾಗಿ ಆಮೇಲೆ ಕಟ್ ಮಾಡಿ ಇಟ್ಟಿದ್ದೀನಿ. ಒಂದು ಕಟ್ ತೊಗೊಂಡಿರೋದು ಇದು. 2 ಟೊಮೊಟೊ, 2ರಿಂದ 3 ಟೊಮೊಟೊ. ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಗ್ರೀನ್ ಚಿಲ್ಲಿ ಇಷ್ಟೂ ಇದರಲ್ಲಿ ಬೇಳೆಲ್ಲ ಹಾಕೋಣ. ಬೇಳೆ ಏನಿಲ್ಲ ಅಂದರೆ ಒಂದು 50 ಗ್ರಾಮ್ ಬೇಳೆ ಇದೆ. ಯಾಕಂದರೆ ನಾವು ಬದನೆಕಾಯಿ ಹಾಕ್ತೀವಲ್ವ, ಅದಕ್ಕೆ ಸ್ವಲ್ಪ ಬೇಳೆ ಕಡಿಮೆಯಲ್ಲೇ ಹಾಕಬೇಕು. ಭಾಳ ಚೆನ್ನಾಗಿರುತ್ತೆ ಇದು ಸೊಪ್ಪು ಸಾರು. ಇವಾಗ ಮುಳುಗಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಸೊಪ್ಪು ಹಾಕ್ಕೊಳ್ಳೋಣ. ಸೊಪ್ಪು ತುಂಬಿದ್ದೀನಿ ಕುಕ್ಕರ್ಗೆ. ಇವಾಗ ನೀರು ಹಾಕ್ಕೊಳ್ಳೋಣ. ಮೀಡಿಯಮ್ ಕಟ್ಟು ಅದು ಪಾಲಕ್ ಸೊಪ್ಪು ನಮ್ಮದು ತೊಗೊಂಡಿರೋದು ನಾನು. 3 ಬದನೆಕಾಯಿ ಹಾಕಿದ್ದೀನಿ, 50 ಗ್ರಾಮ್ ಬೇಳೆ, ನಮಗೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ, 3 ಟೊಮೊಟೊ ಹಾಕಿದ್ದೀನಿ. ಇಷ್ಟೂ ನಾನು ಇವಾಗ ಬೇಯಿಸ್ಕೋಬೇಕು. ಸೊಪ್ಪಿಗೆ ಅರಿಶಿನ ಪುಡಿ ಹಾಕೋಣ. ಸ್ವಲ್ಪ ಹಿಂಗೆ ಸೊಪ್ಪು ಅದುಮಾನ ಒಳಗೆ ಹೋಗುತ್ತೆ. ಅದು ಕುಕ್ಕರ್ ಮುಚ್ತೀನಿ ನಾನು ಇವಾಗ. ಎರಡರಿಂದ 3 ಸೀಟಿ ಆಗಿಬಿಡುತ್ತೆ. ಸೊಪ್ಪು ಸಾರಿಗೆ ಬೇಳೆ ಒಗ್ಗರಣೆಗೆ ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಜೀರಿಗೆ ಹಾಕ್ಕೊಳ್ಳೋಣ ಫಸ್ಟು. ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಇಷ್ಟು ಬೇಕು ಇದಕ್ಕೆ. ಜೀರಿಗೆ ಮಾತ್ರ ಜಾಸ್ತಿನೇ ಇರಬೇಕು. ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಚಿಕ್ಕದಾಗಿ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ, 1 ಬೆಳ್ಳುಳ್ಳಿ. ಇವಾಗ ಇಂಗು ಅಷ್ಟೇ ಸ್ವಲ್ಪ ಹಾಕ್ಕೋಬೇಕು. ಇಂಗು ಬೇಕು ಸೊಪ್ಪು ಸಾರಿಗೆ. 1 ಕಾಲು ಅಷ್ಟು ಹಿಂಗೆ ಬೇಕು. ಗ್ಯಾಸ್ ಕಡಿಮೆ ಇಟ್ಕೊಳ್ಳಿ. ಇವಾಗ ಕರಿಬೇವಿನ ಸೊಪ್ಪು. ಇದು ಒಗ್ಗರಣೆ ಇವಾಗ ರೆಡಿಯಾಗಿದೆ ಸೊಪ್ಪು ಸಾರಿಗೆ. ಗ್ಯಾಸ್ ಆಫ್ ಮಾಡೋಣ. ಬೇಳೆ ಬೆಂದಿದೆ. ಆಹಾ, ಯಾವತ್ತೂ ಅಷ್ಟೇ ಮುಚ್ಚಣಿಕೆ ಈ ಮುಖದಿಂದನೇ ತಕ್ಕೊಳ್ಳಿ. ಯಾಕಂದರೆ ಹಬ್ಬೆ ಒಂದೇ ಸರಿ ಮುಖಕ್ಕೆ ಕೊಡೋದು ಬಿಡುತ್ತೆ. ಚೆನ್ನಾಗಿ ಬೆಂದಿದೆ. ಒಂದು ಮಸ್ಯ ಗುಂಡು ಥರ ಇಟ್ಕೊಂಡು ಏನಿಲ್ಲ, 1-2 ರೌಂಡ್ ಹಿಂಗೆ ತಿರ್ಸ್ಕೊಂಬಿಟ್ರೆ ಚೆನ್ನಾಗಿ ಅದು ಮ್ಯಾಶ್ ಆಗಿಬಿಡುತ್ತೆ. ತುಂಬ ಮ್ಯಾಶ್ ಮಾಡೋದು ಬೇಡ. ಅದೇ ಯಾಕಂದರೆ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ನೋಡಿದ್ರೆ ಎಷ್ಟು ನೀಟಾಗಿ ಮ್ಯಾಶ್ ಆಯ್ತು. ಅಷ್ಟೇ. ಬದನೆಕಾಯೆಲ್ಲ ಕ್ಲೀನಾಗೆ ಮುಳುಗಾಯಿ ಅದು ಕೂಡ ಮ್ಯಾಶ್ ಆಗಿದೆ. ನಾನು ಒಗ್ಗರಣೆಯಲ್ಲಿ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೋಡಿದ್ರೆ ರೆಡಿ ಆಯ್ತು ಸೊಪ್ಪು ಸಾರು. ಇದೇನು ಇವಾಗ ಮತ್ತೆ ಕುದಿಸೋದೆಲ್ಲ ಏನು ಬೇಡ. ಮಿಕ್ಸ್ ಮಾಡಿಬಿಟ್ಟು ಬಿಸಿ ಮುದ್ದೆ ಮಾಡಿ ಆಹಾ ಊಟ ಮಾಡ್ತಾಯಿದ್ರೆ ಇದ್ರ ಜೊತೆಗೆ ಉಪ್ಪಿನಕಾಯಿ ಇಟ್ಕೊಂಡು ಸೂಪರಾಗಿ ರೆಡಿ ಆಯ್ತು ಇವಾಗ ಸೊಪ್ಪು ಸಾರು. ನೋಡಿದ್ರೆ ಎಷ್ಟು ಸೂಪರಾಗಿ ಬಂದಿದೆ ಅಂದರೆ ಸೊಪ್ಪು ಸಾರು ಸಕ್ಕತ್ತಾಗಿ ಬಂದಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ ಪ್ಲೀಸ್. ವಿಡಿಯೋ ನೋಡಿ, ತುಂಬ ಚೆನ್ನಾಗಿದೆ. ಈ ಥರ ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಮಾಡಿದರೆ ಏನು ಸೂಪರಾಗಿರುತ್ತೆ. ಅಂದರೆ ಒಂಚೂರು ಹುಳಿ ಕೂಡ ನೀವು ಹಾಕ್ಕೋಬೋದು. ಬೇಕಾದರೆ ಹುಣ್ಸೆಹಣ್ಣು ಕೂಡ ಹಾಕ್ಕೋಬೋದು. ಭಾಳ ಅದ್ಭುತವಾಗಿದೆ. ಮುದ್ದೆ ಇದ್ರ ಜೊತೆಗೆ ಸೂಪರಾಗಿರುತ್ತೆ. ಮಾಡ್ಕೊಳ್ಳಿ ಪ್ಲೀಸ್.